ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸೆಕ್ಯೂರಿಟಿ ಅಣ್ಣ ನನ್ಗೆ ಯಾಕೆ ಹಾಗೆ ಹೇಳಿದ್ರು? ಎಲ್ಲಿ ಕೂತಿದ್ಯೋ ಅಲ್ಲೇ ಕೂತ್ಕೋ, ಒಂದ್ ಹೆಜ್ಜೆನೂ ಕದ್ಲ ಹಾಗಿಲ್ಲ. ದೇವಿಯವ್ರೆ ಯಾವಾಗ ಬಂದ್ರಿ? ಮಾತಾಡ್ಬೇಡ ನೀನು. ನಿನ್ಗೇನ್ ತಲೆಗೆಲೆ ಕೆಟ್ಟಿದ್ಯಾ? ಆ ಮನೆಗ್ ಒಬ್ಳೆ ಏನಕ್ ಹೋದೆ? ಅಯ್ಯೋ ಏನಾಯ್ತು? ಯಾಕೆ ಹಾಗೆ ಬೈತಿದ್ದೀರಾ? ಇನ್ನೇನು ನೀನ್ ಮಾಡಿರೋ ಕೆಲ್ಸಕ್ಕೆ ಇನ್ನೇನ್ ಮುದ್ದಾಡ್ಬೇಕಾ? ಅಲ್ಲ ದುರ್ಗಾ, ಆ ಮನೆ ಹತ್ರ ಒಬ್ಳೆ ಏನಕ್ ಹೋಗಿದೆ? ನಿನ್ಗೇನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಯಾರೋ ಏನೋ ಅಂದ್ರು ಅಂದ ತಕ್ಷಣ ಹೋಗ್ಬಿಡದ? ಯಾವ ಕಾಲದಲ್ಲಿ ಇದೆಯಾ ದುರ್ಗಾ ನೀನು? ಇಷ್ಟ ಮುಗ್ಧತೆ ಒಳ್ಳೇದಲ್ಲ, ಹುಷಾರಾಗಿರ್ಬೇಕು ತಾನೆ. ದುರ್ಗಾ ದುರ್ಗಾ, ಐ ಆಮ್ ರಿಯಲಿ ಸಾರಿ, ನನ್ನ ಕ್ಷಮಿಸ್ಬಿಡು. ಅಯ್ಯೋ ದೇವಿಯವ್ರೆ ಏನಾಯ್ತು? ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೀರಾ? ನಾನು ಹೇಳಿದ್ನಲ್ಲ ನನ್ಗೇನೂ ಆಗಿಲ್ಲ. ನಿನ್ಗೆ ನೀನೇನೋ ಹೀಗೆ ಹೇಳ್ಬಿಡ್ತೀಯ, ಆದ್ರೆ ನನಗೆ ಎಷ್ಟು ಭಯ ಆಗಿತ್ತು ಗೊತ್ತಾ? ನಿನ್ಗೇನಾದ್ರೂ ಆಗಿದ್ದಿದ್ರೆ. ದೇವಿಯವ್ರೆ ಏನಾಯ್ತು? ಯಾಕೊಳ್ಳೆ ಚಿಕ್ಕ ಮಕ್ಳ ತರ ಅಳ್ತಿದ್ದೀರಲ್ಲ? ನಾನು ಹೇಳದ್ನಲ್ವಾ ನಾನು ಆರಾಮಾಗಿದ್ದೀನಿ, ನನ್ಗೇನೂ ಆಗಿಲ್ಲ. ಇಲ್ಲ ದುರ್ಗಾ, ನಿನ್ಗೆ ನನ್ನ ಫೀಲಿಂಗ್ಸ್ ಅರ್ಥ ಆಗಲ್ಲ. ನನ್ಗೆ ಅರ್ಥ ಮಾಡಿಸೋದಕ್ಕೂ ಕಷ್ಟ. ನೀನು ಅಲ್ಲಿ ಒಬ್ಳೆ ಒದ್ದಾಡ್ತಿರೋವಾಗ ನಾನು ನಿನ್ನನ್ನ ಕಾಪಾಡೋಣ ಅಂತ ಬಂದೆ, ಆದ್ರೆ ನನಗ್ ಸಹಾಯ ಮಾಡಕ್ಕೆ ಆಗ್ಲಿಲ್ಲ. ಅದಕ್ಕೆ ಸಾರಿ ದುರ್ಗಾ. ದೇವಿಯವ್ರೆ ಪರವಾಗಿಲ್ಲ, ನಾನು ಆರಾಮಾಗಿದ್ದೀನಿ, ನೀವ್ ಅಳ್ಬೇಡಿ. ಅಲ್ಲ ದುರ್ಗಾ, ನೀನು ಅಲ್ಲಿಗೆ ಹೋದೆ ಸರಿ, ಅಲ್ಲಿ ಬೆಂಕಿ ಹತ್ಕೊಂಡ್ಮೇಲೆ ನೀನ್ ಯಾಕೆ ವಾಪಸ್ ಬರ್ಲಿಲ್ಲ? ತಕ್ಷಣ ನೀನ್ ಹೊರಟು ಬರ್ಬೋದಾಗಿತ್ತಲ್ವಾ? ನಾನು ಬರೋದಕ್ಕೆ ಪ್ರಯತ್ನ ಪಟ್ಟೆ, ಆದ್ರೆ ಬಾಗ್ಲು ಹಾಕೊಂಡ್ಬಿಡ್ತು. ನಾನು ಎಷ್ಟೇ ತೆಗಿಯಕ್ ಪ್ರಯತ್ನ ಪಟ್ರು ಆಗ್ಲಿಲ್ಲ. ಆಮೇಲೆ ಕಿತ್ಕಿತ್ತಂಗೆ ಬೆಂಕಿ ಹತ್ಕೊಂಡ್ಬಿಡ್ತು. ನನಗೆಷ್ಟು ಭಯ ಆಗೋಯ್ತು ಅಂದ್ರೆ ದೇವಿಯವ್ರೆ ಏನಾಯ್ತು? ಸುಮ್ಮನಾಗ್ಬಿಟ್ರಲ್ಲ? ದುರ್ಗಾ, ಇವತ್ ನೀನು ಆ ಮನೆಯಲ್ಲಿ ಸಿಕ್ಕಾಕೊಂಡಿದ್ದು ಆಕಸ್ಮಿಕ ಅಲ್ಲ ಅಂತ ಅನಿಸ್ತಿದೆ. ಅಂದ್ರೆ ಯಾರೋ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಅಂತ ಅನಿಸ್ತಿದೆ. ಏನ್ ಹೇಳ್ತಿದ್ದೀರಾ ನೀವು? ಯಾರೋ ಯಾಕೆ ಹಾಗೆ ಮಾಡ್ತಾರೆ? ಅದು ನನ್ನನ್ನ ಗೊತ್ತಿಲ್ಲ ದುರ್ಗಾ, ಆದ್ರೆ ನಡೆದಿದ್ದನ್ನೆಲ್ಲ ನೋಡ್ತಿದ್ರೆ ಹಾಗೆ ಅನಿಸ್ತಿದೆ. ಅಂಬಿಕಾ ಸತ್ ಹಾಗೆ ನೀನು. ಏನ್ ಹೇಳ್ತಿದ್ದೀರ ನೀವು? ಅಂಬಿಕಾ ಅವ್ರ ಸತ್ ಹಾಗೆ ಅಂದ್ರೆ ಹಾಗಾದ್ರೆ ಅಂಬಿಕಾ ಅವ್ರ ಸಾವು ಆಕಸ್ಮಿಕ ಆಗಿಲ್ಲದೆ ಇರಬಹುದು. ಅಲ್ಲ, ಅಂಬಿಕಾ ಅವ್ರ ಸಾವು ಆಕಸ್ಮಿಕ ಅಲ್ವಾ? ಏನ್ ಹೇಳ್ತಿದ್ದೀರಾ ನೀವು? ದುರ್ಗಾ, ನೀನ್ ಇವತ್ತಲ್ಲಿಗೆ ಹೋಗಿದ್ದು, ನೀನಲ್ಲಿ ಹೋದ್ಮೇಲೆ ಡೋರ್ ಜಾಮ್ ಆಗಿದ್ದು, ಇದಕ್ಕಿದ್ದಂತೆ ಬೆಂಕಿ ಹತ್ಕೊಂಡಿದ್ದು, ಇದೆಲ್ಲ ನಿನಗೆ ಆಕಸ್ಮಿಕ ಅನ್ನಿಸ್ತಿದ್ಯಾ? ನಂಗೆ ಗೊತ್ತಾಗ್ತಿಲ್ಲ. ಗೊತ್ತಿಲ್ಲ ಅಂತ ಸತ್ಯನ ಮುಚ್ಚಿಡ್ಬಾರ್ದು ದುರ್ಗಾ. ನೀನೇ ಯೋಚನೆ ಮಾಡು. ಅವತ್ತು ಅಂಬಿಕಾನ ಕೊಂದ ಹಾಗೆ ಇವತ್ತು ನಿನ್ನ ಅದೇ ರೀತಿ ಯಾರೋ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅಲ್ಲ, ಯಾರೋ ಯಾಕೆ ನನ್ನನ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಡ್ತಾರೆ? ಅಂತಂದು ನಾನು ಯಾರಿಗೇನ್ ಮಾಡಿದ್ದೀನಿ? ನಾನು ಐ ಮೀನ್ ಅಂಬಿಕಾನು ಅವತ್ತು ಹಾಗೆ ಅನ್ಕೊಂಡಿರ್ಬೋದಲ್ವಾ, ನನಗೆ ಯಾರೇನು ಮಾಡ್ತಾರೆ ಅಂತ. ಆದರೆ ಆಮೇಲೆ ಏನಾಯ್ತು ಹೇಳು? ಇರ್ಲಿ ಬಿಡು, ಇದೆಲ್ಲ ಬಿಡು. ನೀನು ಅವತ್ತು ನನಗೆ ಏನು ಹೇಳಿದೆ? ನಿನ್ನ ಕನಸಿನ ಬಗ್ಗೆ, ಆ ಮನೆ ಬಗ್ಗೆ ಸತ್ಯನ ಕಂಡುಹಿಡಿತೀನಿ ಅಂತ ಹೇಳಿದೆ ತಾನೆ? ನನಗೆ ಒಂದಂತೂ ಪಕ್ಕಾ ಅನ್ನಿಸ್ತಿದೆ, ಅಂಬಿಕಾ ಅವತ್ತು ಆ ಮನೆಗೆ ಹೋಗೋದಕ್ಕೆ ಯಾವುದೋ ಒಂದು ಕಾರಣ ಇತ್ತು. ಅದೇ ಥರ ಯಾರೋ ನಿನ್ನೂ ಸಿಕ್ಕಾಕ್ಸ್ತಿದ್ದಾರೆ ಅಂತ ನನಗನ್ನಿಸ್ತಿದೆ.
ಇಲ್ಲಿ ಒಂದು ಮಗು ಆಡ್ತಿತ್ತಲ್ಲ, ಆ ಮಗು ಆಡ್ತಾ ಆಡ್ತಾ ಔಟ್ ಹೌಸ್ ಕಡೆ ಹೋಗೋದನ್ನ ನಾನು ನೋಡಿದೆ. ಮೇಡಮ್, ದೇವಿಯವರೇ, ನಾನು ನಿಮ್ಮನ್ನ ನಂಬ್ತೀನಿ. ನೀವ್ ಹೇಳ್ತಿದ್ದೀರಾ ಅಂದ್ರೆ ಅದು ನಿಜಾನೇ ಇರುತ್ತೆ. ಸದ್ಯ ನೀನ್ ನನ್ನನ್ನು ನಂಬ್ತಿದ್ಯಲ್ಲ, ನನಗಷ್ಟೇ ಸಾಕು. ಈಗ ಸಮಾಧಾನ ಆಗ್ತದೆ. ನಡೀರಿ ಹೋಗೋಣ. ಎಲ್ಲಿಗೆ? ನಮ್ಮಿಬ್ರಿಗೂ ಈಗ ಅನಿಸ್ತು ಅಂದ್ರೆ ನಮ್ಮ ಬಾಸ್ ಹತ್ರ ಹೇಳೋಣ. ಬನ್ನಿ ಬನ್ನಿ ಹೋಗೋಣ. ದುರ್ಗಾ, ನಾನ್ ಬರಕ್ಕಾಗಲ್ಲ. ಯಾಕೆ? ಯಾಕಂದ್ರೆ ನಾನ್ ಬಂದ್ರೆ ಸರಿ ಹೋಗಲ್ಲ, ಅದಕ್ಕೆ. ಯಾಕೆ ಸರಿ ಹೋಗಲ್ಲ? ಅಲ್ಲ ದುರ್ಗಾ, ನಾನ್ ಯಾರು ಅಂತ ಬರ್ಬೇಕು ಹೇಳು? ನಾನು ಈ ಮನೆಗೆ ಏನು ಅಲ್ಲ ಅಂದ್ಮೇಲೆ ನಾನ್ ಬಂದ್ ಮಾತಾಡಿದ್ರೆ ಏನ್ ಪ್ರಯೋಜನ? ಅಲ್ಲ, ನೀವವತ್ತು ಈ ಮನೆಯವ್ರು ನನಗೆ ಮುಂಚೆ ನನ್ನ ಪರಿಚಯ, ಅಂಬಿಕಾ ನನ್ನ ಫ್ರೆಂಡ್ ಅಂದ್ರಿ. ಅಲ್ಲ ದೇವಿಯವ್ರೆ, ಈ ಮನೆಯವರು ನಿಮಗೆ ಮುಂಚೆಯಿಂದನೂ ಪರಿಚಯ ಇರೋದ್ರಿಂದ ನೀವು ಬಂದು ಹೇಳಿದ್ರೆ ಅವ್ರು ನಂಬ್ತಾರಲ್ವಾ? ಅಯ್ಯೋ ದುರ್ಗಾ, ನಿನಗೆ ಹೇಗೆ ಹೇಳಿ? ನೋಡು, ಅಂಬಿಕಾ ಹೋದ್ಮೇಲೆ ನಾನು ಈ ಮನೆಗೆ ಬಂದೇ ಇಲ್ಲ. ಈಗ ಸಡನ್ ಆಗಿ ಬಂದು ಅಂಬಿಕನ್ ಸಾವು ಆಕಸ್ಮಿಕ ಅಲ್ಲ ಅಂತ ಹೇಳಿದ್ರೆ ನಂಬ್ತಾರ? ಮತ್ ನಾನು ಹೋಗಿ ಹೇಳಿದ್ರೆ ಹೇಗೆ ನಂಬ್ತಾರೆ? ನೀವು ಬರಲ್ಲ ಅಂದ್ರೆ ನಾನು ಹೇಳಲ್ಲ ಅಷ್ಟೇ. ಓ ದುರ್ಗಾ, ದುರ್ಗಾ ಪ್ಲೀಸ್ ಅರ್ಥ ಮಾಡ್ಕೋ. ನೀನ್ ಹೋಗಿ ಶರತ್ ಹತ್ರ ಮಾತಾಡಿದ್ರೆ ಅವ್ರು ನಂಬ್ತಾರೆ. ಅವಾಗ ಅವ್ರು ಏನಾದ್ರೂ ಒಂದ್ ಮಾಡೇ ಮಾಡ್ತಾರೆ. ಆದ್ರೂ ನೀವು ನನ್ನ ಜೊತೆ ಬಂದು ದುರ್ಗಾ, ಹೇಳ್ತಿದ್ದೀನಲ್ಲ, ನೀನೇ ಹೋಗಿ ಮಾತಾಡು. ಅಂಬಿಕನ್ ಸಾವಿನ ರಹಸ್ಯ ಏನು ಅಂತ ಗೊತ್ತಾದ್ರೆ ಆ ಸತ್ಯ ಹಿತಂಗೂ ಗೊತ್ತಾಗತ್ತೆ. ಅವಾಗ ಹಿತಂಗೆ ಶರತ್ ಮೇಲಿರೋ ಅಭಿಪ್ರಾಯನೂ ಬದಲಾಗತ್ತೆ. ಅವಾಗ ಅಪ್ಪ ಮಗಳು ಒಂದಾಗ್ತಾರೆ. ನಿನ್ಗೂ ಅದೇ ತಾನೇ ಬೇಕಾಗಿರೋದು. ಹೌದು, ನಾನು ಇಷ್ಟ ದಿನ ಪ್ರಯತ್ನ ಪಡ್ತಿರೋದು ಅದಕ್ಕೆ ಅಲ್ವಾ? ಹೌದು, ಆದ್ರೆ ನೀನ್ ಅವರಿಬ್ಬರನ್ನ ಸದ್ಯಕ್ಕೆ ಒಂದ್ ಮಾಡಿದ್ರೆ ಅಂಬಿಕನ್ ಸಾವಿನ ವಿಷಯ ಬಂದಾಗಲ್ಲ ಹಿತ ಮತ್ತೆ ಶರತ್ ಮೇಲೆ ಕೋಪ ಮಾಡ್ಕೋತಾಳೆ. ಅದೇ ಅವಳಿಗೆ ಸತ್ಯ ಗೊತ್ತಾದ್ರೆ ಅವರಿಬ್ರು ಶಾಶ್ವತವಾಗಿ ಒಂದಾಗ್ತಾರೆ. ಹೌದು, ನೀವ್ ಹೇಳ್ತಿರೋದು ನಿಜಾನೇ. ಹಾಗಿದ್ರೆ ಹೋಗಿ ಮಾತಾಡು, ಹೋಗು. ಸರಿ, ನಾನು ಮಾತಾಡ್ತೀನಿ. ನನಗೆ ಯಾವುದೇ ವಿಷಯದಲ್ಲಿ ಸಹಾಯ ಮಾಡಬೇಕು ಅಂದ್ರೆ ಅದು ಈ ದುರ್ಗನಿಂದ ಮಾತ್ರ ಸಾಧ್ಯ. ಅಕಸ್ಮಾತ್ ನನ್ನ ಸಾವಿನ ಹಿಂದೆ ಮಾಯನ್ ಕೈವಾಡ ಇದೆ ಅನ್ನೋ ಸತ್ಯ ಈಗಲೇ ಆಚೆ ಬಂದ್ರೆ ಮದ್ವೆ ನಿಂತೋಗತ್ತೆ. ಅವಾಗ ಎಲ್ಲ ಮೊದಲಿನ ಥರನೇ ಆಗತ್ತೆ. ಈ ಮದ್ವೆನ ನಿಲ್ಸೋದಕ್ಕೆ ನನ್ನ ಹತ್ರ ಇರೋ ಇದೇ ಕೊನೆ ಅಸ್ತ್ರ ಅಂತ ನನಗನ್ನಿಸ್ತಿದೆ.